ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು, ಸಹನಶೀಲರು, ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ. ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎನ್ನುವುದನ್ನು ನೋಡೋಣ ಬನ್ನಿ. ವೃಷಭ ರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ 2ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಈ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರದ 1 ಹಾಗೂ 2ನೇ ಪಾದಗಳನ್ನು ಕಾಣಬಹುದು. ವೃಷಭ ರಾಶಿ ಕರ್ಮ ಪ್ರಧಾನ ರಾಶಿಯಾಗಿದೆ. ಕೆಲಸಕ್ಕೆ ತುಂಬ ಮಹತ್ವವನ್ನು ಕೊಟ್ಟರೂ ಕೆಲವೊಮ್ಮೆ ಸೋಮಾರಿತನ ಜಾಸ್ತಿ ಇರುತ್ತದೆ. ಈ ರಾಶಿಯ ಚಿಹ್ನೆ ಹಸು. ಹಸು ಹೇಗೆ ಅವಿರತವಾಗಿ ದುಡಿಯುತ್ತದೆಯೋ ಹಾಗೆ ಈ ರಾಶಿಯವರು ದುಡಿಮೆಗೆ ತುಂಬ ಮಹತ್ವವನ್ನು ಕೊಟ್ಟರೂ ದಣಿವಾದಾಗ ಆರಾಮದಾಯಕ ಜೀವನವನ್ನು ಬಯಸುವವರು, ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು, ಹಣವನ್ನು ಮುಂದಿನ ಭವಿಷ್ಯಕ್ಕಾಗಿ ಕೂಡಿಡುವಂತಹ, ಅಳೆದು ತೂಗಿ ಖರ್ಚು ಮಾಡುವಂತಹ ಲೆಕ್ಕಾಚಾರದ ಪ್ರವೃತ್ತಿಯವರು, ನೋಡಲು ಬಹಳ ಆಕರ್ಷಕ ಹಾಗೂ ಸುಂದರವಾಗಿರುತ್ತಾರೆ. ಹೆಚ್ಚು ಅಲಂಕಾರ ಪ್ರಿಯರು, ರುಚಿಯಾದಂತಹ ಆಹಾರವನ್ನು ಸೇವಿಸಲು ಇಚ್ಛಿಸುತ್ತಾರೆ. ತನ್ನ ಕುಟುಂಬವೇ ತನ್ನ ಪ್ರಪಂಚ ಎಂದು ಪ್ರೀತಿಸುವವರು, ಸುಮ್ಮನೆ ಕುಳಿತುಕೊಳ್ಳದೆ ತನ್ನನ್ನು ತಾನು ಯಾವಾಗಲೂ ಬಿಸಿಯಾಗಿಟ್ಟುಕೊಂಡಿರಲು ಇಷ್ಟಪಡುತ್ತಾರೆ. ನೀವು ವೃಷಭ ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡೋದಾದರೆ, ಶುಕ್ರ ಗ್ರಹದಿಂದ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಎಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನು ನಡೆಸ್ತಿದ್ದೀರಾ ಎಂದು ನೋಡಬಹುದು. ಶುಕ್ರ ಗ್ರಹ ಎಂದರೆ ಭೋಗಕಾರಕ ಗ್ರಹ. ಗುರುಗ್ರಹ ದೇವತೆಗಳ ಗುರುವಾಗಿದ್ದರೆ ಶುಕ್ರ ಗ್ರಹ ರಾಕ್ಷಸರ ಅಸುರ ಗುರುವಾಗಿದ್ದಾರೆ. ಗುರುಗ್ರಹ ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ, ಸಾತ್ವಿಕ ಗ್ರಹವಾಗಿದ್ದರೂ ಶುಕ್ರ ಗ್ರಹದ ಹತ್ತಿರ ವಿಶೇಷವಾದಂತಹ ಗುಣವಿದೆ, ವಿಶೇಷವಾದಂತಹ ವಿದ್ಯೆ ಇದೆ. ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡಿದ್ರು. ಎಂತಹದ್ದೇ ಸಾವಿನ ಪರಿಸ್ಥಿತಿಯಲ್ಲಿಯೂ ಸಂಜೀವಿನಿ ನಿಮ್ಮ ಪ್ರಾಣವನ್ನು ಉಳಿಸುವ ಕೆಲಸ ಮಾಡುತ್ತದೆ. ಆದ್ದರಿಂದ ಈ ವೃಷಭ ರಾಶಿಯವರು ಈ ಪೃಥ್ವಿ ಮೇಲೆ ಜನಿಸಿರುವಂತಹ ಕಾರಣವೆಂದರೆ ನೀವು ಈ ಭೂಮಿ ಮೇಲೆ ಸಂತೋಷಕರವಾದಂತಹ ತೃಪ್ತಿ, ಆನಂದದಾಯಕ ಜೀವನವನ್ನು ಸಾಗಿಸಲು ಹಾಗೂ ಸುತ್ತಮುತ್ತಲಿನವರ ಕುಟುಂಬದವರನ್ನು ಸಂತೋಷವಾಗಿಟ್ಟುಕೊಳ್ಳುವ ಕಾರಣದಿಂದ ಈ ಭೂಮಿ ಮೇಲೆ ಜನಿಸಿರುತ್ತೀರಾ. ಅದೆಂಥದ್ದೇ ಕಷ್ಟದ ಪರಿಸ್ಥಿತಿಯಾಗಿದ್ದರೂ ಸಂತೋಷವಾಗಿರಲು ಪ್ರಯತ್ನ ಮಾಡ್ತೀರಾ. ನೀವು ಎಲ್ಲಿರ್ತೀರೋ ಅಲ್ಲಿ ಸಂತೋಷ, ಸಂಭ್ರಮದಿಂದ ಕೂಡಿರುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಜಗಳವಾಡುತ್ತಿದ್ದರೆ ಅವರ ಮಧ್ಯೆ ನೀವು ಹೋಗಿ ಸಮಾಧಾನ ಪಡಿಸಿದರೆ ಅವರು ಸೈಲೆಂಟ್ ಆಗ್ತಾರೆ. ಅಷ್ಟು ಬುದ್ಧಿವಂತಿಕೆ ಹಾಗೂ ಮಾತನಾಡುವಂತಹ ಕಲೆ ನಿಮಗೆ ತಿಳಿದಿರುತ್ತದೆ. ಬಹಳ ಮಧುರವಾಗಿ ಮಾತನಾಡಿ ಆ ಜಗಳವನ್ನು ಬಿಡಿಸುತ್ತೀರಾ. ವೃಷಭ ರಾಶಿಯವರು ಎಷ್ಟೇ ಬೇಜಾರಾದರೂ ನಿಮಗೆ ನೀವೇ ಸಮಾಧಾನ ಮಾಡಿಕೊಂಡು ಸಂತೋಷವಾಗಿರಲು ಪ್ರಯತ್ನಿಸುತ್ತೀರಾ. ಇದು ನಿಮ್ಮ ಮೂಲ ಗುಣ. ವೃಷಭ ರಾಶಿಯಲ್ಲಿ ಕೃತಿಕಾ, ರೋಹಿಣಿ, ಮೃಗಶಿರ ನಕ್ಷತ್ರಗಳು ಕಂಡುಬರುತ್ತವೆ. ಕೃತಿಕಾ ನಕ್ಷತ್ರದ ಅಧಿಪತಿ ರವಿಗ್ರಹ, ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ, ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ನೀವು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದರೆ ಮೊದಲಿಗೆ ರವಿಯ ಮಹಾದಶ ಪ್ರಾರಂಭವಾಗುತ್ತದೆ. ನಂತರ ಚಂದ್ರದಶ ಹಾಗೂ ಮಂಗಳ ದಶ ಪ್ರಾರಂಭವಾಗುತ್ತದೆ. ರವಿದಶ 7 ವರ್ಷ, ಚಂದ್ರದಶ 10 ವರ್ಷ, ಮಂಗಳ ಗ್ರಹದ ಮಹಾದಶ 10 ವರ್ಷಗಳ ಕಾಲ ನಡೆಯುತ್ತದೆ. ಕೃತಿಕಾ ನಕ್ಷತ್ರದವರು ಜೀವನದಲ್ಲಿ ಬಹಳ ಕಷ್ಟಪಡಬೇಕು. ಪ್ರತಿಯೊಂದು ವಿಷಯಗಳಿಗೂ ಹೋರಾಟ ಮಾಡಿಯೇ ಪಡೆದುಕೊಳ್ಳಬೇಕು. 20 ವರ್ಷದ ನಂತರ ಕೃತಿಕಾ ನಕ್ಷತ್ರದವರ ಜೀವನದಲ್ಲಿ ಒಳ್ಳೆಯದಾಗಲು ಪ್ರಾರಂಭವಾಗುತ್ತದೆ. ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲು ಪ್ರಾರಂಭವಾಗುತ್ತದೆ. ಕೃತಿಕಾ ನಕ್ಷತ್ರದವರಿಗೆ ರಾಯಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲು ಇಷ್ಟಪಡುತ್ತೀರಾ. ನಿಮ್ಮ ಮಾತು ಕತ್ತಿಯಂತೆ ಬಹಳ ಶಾರ್ಪ್ ಆಗಿರುತ್ತದೆ, ತುಂಬ ಹರಿತವಾಗಿರುತ್ತದೆ ಮಾತು. ಕೃತಿಕಾ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೆಸರು, ಕೀರ್ತಿ, ಗೌರವಗಳು ಸಿಗುತ್ತವೆ. ಕೃತಿಕಾ ನಕ್ಷತ್ರದವರು ಯಾವುದೇ ಕ್ಷೇತ್ರಕ್ಕೆ ಇಳಿದರೂ ಯಶಸ್ಸನ್ನು ಪಡೆಯಲು ತನ್ನ ಸತತ ಪ್ರಯತ್ನವನ್ನು ಶ್ರಮ ಬಿಡದೆ ಮಾಡುತ್ತಾರೆ. ನಂತರ ಬೋರ್ ಆಗಿ ಬಿಡ್ತಾರೆ. ತುಂಬ ಧೈರ್ಯವಂತರು, ಆದ್ದರಿಂದ ಇವರು ಪಾಪ್ಯುಲರ್ ಆಗೇ ಆಗ್ತಾರೆ. ಆದರೆ ಕೃತಿಕಾ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ, ಮುಖದ ಮೇಲೆ ಕಲೆಗಳು ಉಂಟಾಗುವುದರಿಂದ ಹಲ್ಲು ಹಾಗೂ ತ್ವಚೆಯ ಆರೈಕೆಯನ್ನು ಕಾಪಾಡಿಕೊಳ್ಳಿ. 2ನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ. ತುಂಬ ಎಮೋಷನಲ್, ಭಾವುಕರು, ಸ್ವೀಟ್ ನೇಚರ್. ಇವರಿಗೆ ಲಕ್ಸುರಿಯಸ್ ಕಾರ್, ಲಕ್ಸುರಿಯಸ್ ಮನೆಯನ್ನು ಕಟ್ಟುವಂತಹ ಬಯಕೆ, ಆಸೆ ಇರುತ್ತದೆ.
ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂದರೆ ರೋಹಿಣಿ ನಕ್ಷತ್ರ. ತನ್ನ ಮನಸ್ಸಿನ ಮಾತನ್ನು ಅಷ್ಟು ಬೇಗ ಎಕ್ಸ್‌ಪ್ರೆಸ್ ಮಾಡುವುದಿಲ್ಲ ರೋಹಿಣಿ ನಕ್ಷತ್ರದವರು. ಕಲೆ, ಸಾಹಿತ್ಯ, ಸಂಗೀತ, ಗ್ಲಾಮರ್ ಲೋಕ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸಕ್ಸಸ್ಗಳನ್ನು ಪಡೆಯಬಹುದು. ರೋಹಿಣಿ ನಕ್ಷತ್ರದವರು ರಾಣಿಯಂತೆ ಹಾಗೂ ರಾಜನಂತೆ ಬದುಕಲು ಇಚ್ಛಿಸುವವರು. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ 32 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ, ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಕಾಣುತ್ತೀರಾ. ಮೃಗಶಿರ ನಕ್ಷತ್ರದವರ ಕಮ್ಯುನಿಕೇಷನ್ ಸ್ಕಿಲ್ ಎಕ್ಸಲೆಂಟ್ ಆಗಿರುತ್ತದೆ. ವಿದ್ಯಾಭ್ಯಾಸದಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಓದುವುದಕ್ಕೆ ಕಷ್ಟವಾಗುತ್ತದೆ. ನಿಮ್ಮ ಎಜುಕೇಷನ್ನಲ್ಲಿ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀರಾ. ಮೃಗಶಿರ ನಕ್ಷತ್ರದವರಿಗೆ 18 ವರ್ಷ ತುಂಬಿದ ನಂತರ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳ ಕಡೆ ಅಂದರೆ ನಿಮ್ಮ ಗೋಲ್ ಕಡೆ ಓಡಾಡುತ್ತೀರಾ. ನೀವು ಎಷ್ಟು ನಿಮ್ಮ ಜೀವನದ ಗುರಿಯನ್ನು ಬೆನ್ನಟ್ಟುತ್ತೀರೋ, ಮುಟ್ಟಲು ಪ್ರಯತ್ನಿಸುತ್ತೀರೋ, ಅದು ನಿಮ್ಮಿಂದ ಅಷ್ಟು ದೂರವಾಗುತ್ತಾ ಹೋಗುತ್ತದೆ. ಆದ್ದರಿಂದ ನೀವು ಸ್ಪಿರಿಚುಯಲ್ ಆಗಿ ಇರಬೇಕಾಗುತ್ತದೆ. ಮೃಗಶಿರ ನಕ್ಷತ್ರದವರು ವಿದೇಶದಲ್ಲಿಯೂ ನೆಲೆಸಿರುತ್ತಾರೆ. ನಿಮಗೆ ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತದೆ. ಡೈಜೆಷನ್ ತೊಂದರೆಗಳಿರುತ್ತದೆ. ಮೃಗಶಿರ ನಕ್ಷತ್ರದವರಿಗೆ ಥೈರಾಯ್ಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಇವರು ಮನಿ ಓರಿಯೆಂಟೆಡ್ ಪರ್ಸನ್ಗಳಾಗಿರುತ್ತಾರೆ. 24 ಗಂಟೆಗಳ ಕಾಲನೂ ಎಲ್ಲಿಂದ ಹೇಗೆ ಎಷ್ಟು ಲಾಭವನ್ನು ಮಾಡಬಹುದು ಎಂದು ತಲೆಯಲ್ಲಿ ಲೆಕ್ಕಾಚಾರವನ್ನು ಹಾಕ್ತಿರುತ್ತಾರೆ. ವೃಷಭ ರಾಶಿಯವರ ಭಾಗ್ಯಸ್ಥಾನದಲ್ಲಿ ಶನಿ ಗ್ರಹದ ಮಕರ ರಾಶಿ ಬರುವುದರಿಂದ ನೀವು ಪರಿಶ್ರಮ ಪಡಲು ಈ ರಾಶಿಯಲ್ಲಿ ಜನಿಸಿರುತ್ತೀರಾ. ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಸಂತೋಷವಾಗಿ ಜೀವನವನ್ನು ಸಾಗಿಸುತ್ತೀರಾ. ಜೀವನವೇ ಎಂಬ ನಾಟಕವನ್ನು ಹೀಗೆ ನಿಭಾಯಿಸಿ ಅಂತಿಮ ಪರದೆ ಬಿದ್ದ ಮೇಲೂ ಚಪ್ಪಾಳೆಗಳ ಶಬ್ದ, ಸುರಿಮಳೆ ಕೇಳಿಸಬೇಕು. ಆ ರೀತಿ ಜೀವನವನ್ನು ಬಹಳ ವಿಜೃಂಭಣೆಯಿಂದ ಸಂಭ್ರಮಿಸಿ. ವೃಷಭ ರಾಶಿಯವರ ಗುಣಲಕ್ಷಣಗಳು. ವೃಷಭ ರಾಶಿಯವರ ಜನರಲ್ಲಿ ಪ್ರಾಮಾಣಿಕತೆ, ಸ್ಥಿರತೆ ಹಾಗೂ ಸೂಕ್ಷ್ಮತೆಯನ್ನು ಹೆಚ್ಚಾಗಿ ಕಾಣಬಹುದಾಗಿದೆ. ಇವರು ಪ್ರಕೃತಿಯ ಜೊತೆಗೆ ಆಳವಾದ ಸಂಬಂಧವನ್ನು ಹೊಂದಿರುತ್ತಾರೆ ಹಾಗೂ ಜೀವನದಲ್ಲಿ ಉತ್ತಮ ಕ್ಷಣಗಳನ್ನು ಆನಂದಿಸುವುದಕ್ಕೆ ಕೂಡ ಅವರು ಇಷ್ಟಪಡುತ್ತಾರೆ. ಜೀವನವನ್ನು ಇವರು ಪ್ರಾಕ್ಟಿಕಲ್ ದೃಷ್ಟಿಯಿಂದ ನೋಡುತ್ತಾರೆ ಹಾಗೂ ಇದೇ ಕಾರಣಕ್ಕಾಗಿ ತಾವು ಅಂದುಕೊಂಡಿರುವಂಥ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಬಹುದಾಗಿದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುವರು. ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನು ವಿನಿಯೋಗಿಸುವರು. ವಿಶ್ವಾಸಾರ್ಹ ವರ್ತನೆ, ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿ ಹಾಗೂ ತಲ್ಲೀನತೆಯನ್ನು ತೋರುವರು. ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವರು. ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹ ಪರವರ್ತನೆಯ ಮೂಲಕ ಎಲ್ಲರನ್ನೂ ಸುಲಭವಾಗಿ ನಿರ್ವಹಿಸುವರು. ಯಾವುದೇ ಕೆಲಸಲ್ಲಾದರೂ ಸೂಕ್ತ ನಿರ್ವಹಣೆಯನ್ನು ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು, ಕೃಷಿ, ಬ್ಯಾಂಕ್ ಕೆಲಸ, ಕಲೆ, ಪಾಕಶಾಲೆಗೆ ಸಂಬಂಧಿಸಿದಂಥ ವೃತ್ತಿಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣುವರು. ವೃಷಭ ರಾಶಿಯ ಜನರು ಸಾಮಾನ್ಯವಾಗಿ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರುತ್ತಾರೆ. ಇತರ ವ್ಯಕ್ತಿಗಳನ್ನು ದಯೆ ಮತ್ತು ಉದಾರ ಭಾವನೆಗಳಿಂದ ಪರಿಗಣಿಸುತ್ತಾರೆ. ಅಂತೆಯೇ ಇತರರ ಏಳಿಗೆಯನ್ನು ಹಾಗೂ ಒಳಿತನ್ನು ಬಯಸುವ ವ್ಯಕ್ತಿಗಳು. ಹೌದು, ಭೌತಿಕ ಅಂಶಗಳೊಂದಿಗೆ ಉತ್ತಮವಾಗಿರಲು ಬಯಸುವ ಇವರು ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮುಂದಾಗುವರು. ಎಂತಹ ಕಠಿಣ ಸಂದರ್ಭಗಳು ಎದುರಾದರೂ ಅದನ್ನು ಎದುರಿಸುವ ಧೈರ್ಯ ಹಾಗೂ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಜೀವನದಲ್ಲಿ ಇತರರ ಸಂತೋಷಕ್ಕಾಗಿಯೂ ಸಾಕಷ್ಟು ಶ್ರಮವನ್ನು ವಹಿಸುವರು. ಸಂವೇದನಾಶೀಲರಾಗಿದ್ದರೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸೂಕ್ತ ಸಾಮರ್ಥ್ಯ ಹಾಗೂ ಸ್ಥಿರತೆಯನ್ನು ಹೊಂದಿರುತ್ತಾರೆ. ಶುಕ್ರನು ಈ ರಾಶಿಯವರನ್ನು ಆಳುವುದರಿಂದ ಇವರು ಸದಾಕಾಲ ಉದಾರ ಮತ್ತು ಕಾಳಜಿಯುಳ್ಳ ಪ್ರವೃತ್ತಿಯನ್ನು ತೋರುವರು. ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ವೃಷಭ ರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳಿರುತ್ತದೆ ಎನ್ನುವುದರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ವೃಷಭ ರಾಶಿಯವರ ಮನಸ್ಸಿನ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಗಾದರೆ ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ ಅಥವಾ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋರಾದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಮನಸ್ಸಾದರೂ ಸರಿ. ಭಯಪಡುವುದು ಮನುಷ್ಯನ ಸಹಜ ಗುಣವಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯವಿರುತ್ತದೆ. ಎಲ್ಲರೂ ಭೂತ ಪ್ರೇತಗಳಿಗೆ ಹೆದರಬೇಕು ಎಂದೇನಿಲ್ಲ.
ಒಬ್ಬೊಬ್ಬರು ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವುದರ ಮೂಲಕ ಹೆಚ್ಚು ಭಯಪಡುತ್ತಾರೆ. ಕುಂಡಲಿಯ 6, 8, 12ನೇ ಭಾವಗಳಿಂದ ಯಾವ ವಿಚಾರದ ಬಗ್ಗೆ ಭಯ ಪಡ್ತೀರಾ ಎಂದು ಕಂಡುಹಿಡಿಯಬಹುದು. 6ನೇ ಭಾವದಿಂದ ರೋಗ, ಋಣ, ಶತ್ರುಗಳ ಬಗ್ಗೆ ಭಯಪಟ್ಟರೆ 8ನೇ ಭಾವದಿಂದ ಆಕಸ್ಮಿಕ ಘಟನೆಗಳ ಬಗ್ಗೆ ಭಯಪಡ್ತೀರಾ. 12ನೇ ಭಾವದಿಂದ ವಸ್ತುಗಳನ್ನು, ವ್ಯಕ್ತಿಗಳನ್ನು ಕಳೆದುಕೊಳ್ಳುವಂತಹ ಭಯವಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ವೃಷಭ ರಾಶಿ 2ನೆಯ ರಾಶಿಯಾಗಿದೆ. ಚಿಹ್ನೆ ಮತ್ತು ವೃಷಭ ಕೆಲಸ ಮಾಡುವಾಗ ಕೆಲಸದ ಕಡೆ ಗಮನವಹಿಸಿ ಮಾಡುವುದು, ಆರಾಮವಾಗಿರುವಾಗ ಆರಾಮದಾಯಕವಾಗಿರುವುದು ವೃಷಭ ರಾಶಿಯವರ ಗುಣವಾಗಿದೆ. ವೃಷಭ ರಾಶಿಯು ಭೂತತ್ವ ರಾಶಿಯಾಗಿದೆ. ಬಹಳ ತಾಳ್ಮೆಯ ಗುಣದವರು. ಕಾರಣವಿಲ್ಲದೆ ಬೇರೆಯವರಿಗೆ ತೊಂದರೆ ಕೊಡುವುದಿಲ್ಲ. ಕಾರಣವಿಲ್ಲದೆ ಇವರ ತಂಟೆಗೆ ಬಂದವರನ್ನ ಸುಮ್ಮನೆ ಬಿಡುವುದಿಲ್ಲ. ಇವರಿಗೆ ಕೋಪ ಬರುವುದು ತುಂಬ ಕಡಿಮೆ. ಕೋಪ ಬಂದರೆ ಅಷ್ಟು ಬೇಗ ಕಡಿಮೆಯಾಗುವುದಿಲ್ಲ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಗ್ರಹ ಎಂದರೆ ಪ್ರೀತಿ, ಪ್ರೇಮಕ್ಕೆ ಕಾರಕ ಗ್ರಹ, ಜ್ಞಾನಕ್ಕೆ, ಕಲೆ, ಸಾಹಿತ್ಯ, ಸೌಂದರ್ಯಕ್ಕೆ ಕಾರಕ ಗ್ರಹ, ಆಡಂಬರಕ್ಕೆ ಕಾರಕ ಗ್ರಹವಾಗಿರುವುದರಿಂದ ನೀವು ನೋಡಲು ಸುಂದರ, ಆಕರ್ಷಕವಾಗಿರುತ್ತೀರಾ. ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಇವುಗಳಲ್ಲಿ ವಿಶೇಷ ಆಸಕ್ತಿ ಇಟ್ಟುಕೊಂಡಿರುತ್ತೀರಾ. ಸಮಾಜ ಹಾಗೂ ಕುಟುಂಬದವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಗುಣದವರು. ನಿಮ್ಮ ಜೊತೆ ಇರುವವರು ನಿಮ್ಮನ್ನು ಸೋಂಬೇರಿಗಳು ಎಂದು ಹೇಳುವುದುಂಟು. ಆದರೆ ವೃಷಭ ರಾಶಿಯವರು ಈ ರೀತಿ ಇರುವುದಿಲ್ಲ. ಇವರು ಕೆಲಸ ಮಾಡುವುದು ನಿಧಾನವಾದರೂ ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ಯೋಚಿಸಿ ನಿಧಾನವಾಗಿ, ಸಮಾಧಾನವಾಗಿ ಮಾಡುತ್ತಾರೆ. ಸ್ಥಿರವಾದ ರಾಶಿಯವರು. ವ್ಯವಹಾರಗಳನ್ನು ತುಂಬ ಬುದ್ಧಿವಂತಿಕೆಯಿಂದ ನಿಭಾಯಿಸುವುದು ಇವರ ಜೀವನದ ಯಶಸ್ಸಿಗೆ ಮುಖ್ಯ ಕಾರಣವಾಗಿರುತ್ತದೆ. ವೃಷಭ ರಾಶಿಯವರು ಜೀವನವನ್ನು ಸ್ಥಿರವಾಗಿ, ವ್ಯವಸ್ಥಿತವಾಗಿ ನಡೆಸಲು ಇಚ್ಛಿಸುವವರು. ನೀವು ಹಣವನ್ನು ಕೂಡಿ ಹಾಕುತ್ತೀರಾ. ಭವಿಷ್ಯತ್ ಕಾಲಕ್ಕಾಗಿ ಹಣವನ್ನು ಉಳಿತಾಯವನ್ನು ಮಾಡುತ್ತೀರಾ. ವೃಷಭ ರಾಶಿಯವರ ಮನಸ್ಸಿನ ಅವ್ಯಕ್ತ ಭಯ ಯಾವುದು ಅಂತ ನೋಡೋದಾದರೆ, ಅವ್ಯವಸ್ಥಿತ ಜೀವನ, ಹಣವಿಲ್ಲದ ಜೀವನಕ್ಕೆ ಹೆದರಿಕೊಳ್ಳುತ್ತೀರಾ. ನಿಮ್ಮ ಬಳಿ ಹಣ ಕಡಿಮೆಯಾದರೆ ನಿಮ್ಮಲ್ಲಿ ಭಯ, ಆತಂಕ ಸ್ಟಾರ್ಟ್ ಆಗುತ್ತದೆ. ಮುಂದೆ ಹೇಗೋ ಏನೋ ಜೀವನ ಎನ್ನುವಂಥ ಆತಂಕದಲ್ಲಿರುತ್ತೀರಾ. ಆದ್ದರಿಂದ ಹಣವನ್ನು ಕೂಡಿ ಕಳೆದು ಲೆಕ್ಕಾಚಾರ ಹಾಕಿ ಹಣದ ಉಳಿತಾಯವನ್ನು ಮಾಡುತ್ತೀರಾ. ಹಣವಿಲ್ಲದಿದ್ದರೆ ಲೈಫ್ ತುಂಬ ಇಂಬ್ಯಾಲೆನ್ಸ್ ಎನ್ನುವಂಥ ಫೀಲಿಂಗ್ ಇಲ್ಲಿರ್ತೀರ. ತುಂಬ ಭಯ, ಆತಂಕ ಕಾಡುತ್ತದೆ. ಜೀವನವೆಂದರೆ ವ್ಯವಸ್ಥಿತ ಹಾಗೂ ಅವ್ಯವಸ್ಥಿತ ಎಂಬುದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಜೀವನದಲ್ಲಿ ಅವ್ಯವಸ್ಥಿತ ಸನ್ನಿವೇಶಗಳು ಬರುವುದು ಸಹಜ. ಈ ಅವ್ಯವಸ್ಥಿತ ಕಷ್ಟದ ಪರಿಸ್ಥಿತಿಗಳು ನಮಗೆ ಪಾಠ ಕಲಿಸಿ ಹೇಗೆ ಸುವ್ಯವಸ್ಥಿತವಾಗಿ ಜೀವನ ಸಮತೋಲನವಾಗಿ ಮಾಡಬೇಕೆಂದು ಕಲಿಸಲು ಬರುತ್ತದೆ. ಆದ್ದರಿಂದ ಅವ್ಯವಸ್ಥಿತ ಜೀವನಕ್ಕೆ ಹೆದರುವುದನ್ನು ಬಿಟ್ಟು ಹೇಗೆ ಜೀವನವನ್ನು ವ್ಯವಸ್ಥಿತವಾಗಿ ನಿರ್ಭೀತಿಯಿಂದ ಸಾಗಿಸಬೇಕು ಎಂಬುದನ್ನು ಕಲಿತುಕೊಳ್ಳಿ. ಈ ವೃಷಭ ರಾಶಿಯವರು ತುಂಬಾ ಸಹನೆಯಿಂದ, ಶಾಂತಿಯಿಂದ, ತಾಳ್ಮೆಯಿಂದ ಇವರು ಜೀವನದಲ್ಲಿ ಏನೇ ಬಂದರೂ ಸಹ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಒಂದು ವೇಳೆ ನಮಗೇನಾದರೂ ತೊಂದರೆ ಆಗ್ತಿದೆ ಎಂದು ಗೊತ್ತಾದರೆ ಸಾಕು, ನಾವೆಲ್ಲರೂ ತುಂಬಾ ರಿಯಾಕ್ಟ್ ಮಾಡಿಬಿಡ್ತೀವಿ. ಆದರೆ ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ರಿಯಾಕ್ಟ್ ಮಾಡಲ್ಲ. ಸೈಲೆಂಟ್ ಆಗಿಯೇ ಇದ್ದು ಮೌನವಾಗಿಯೇ ಅವರಿಗೆ ಉತ್ತರ ಕೊಡ್ತಾರೆ. ಮೌನಂ ಸಮ್ಮತಿ ಲಕ್ಷಣಂ ಎಂದು ಹೇಳ್ತಾರಲ್ಲ, ಈ ಮಾತಿಗೆ ವೃಷಭ ರಾಶಿಯವರು ಕರೆಕ್ಟ್ ಆದ ರಾಶಿ ಎಂದೇ ಹೇಳ್ಬೋದು. ಈ ರಾಶಿಯವರಿಗೆ ತಾಳ್ಮೆ ಅನ್ನೋದು ತುಂಬಾನೇ ಇವರ ಹುಟ್ಟಿನಿಂದಲೇ ಬಂದಿರುತ್ತದೆ. ಇವರು ಯಾವುದೇ ಕಾರಣಕ್ಕೂ ರೂಢಾಗಿ, ರ್ಯಾಶ್ ಆಗಿ ನಡೆದುಕೊಳ್ಳುವುದಿಲ್ಲ. ತುಂಬಾನೇ ಸೈಲೆಂಟ್ ಆಗಿ, ಮೃದುವಾಗಿರುವಂತಹ ಮನಸ್ಸಿವರದ್ದು. ವೃಷಭ ರಾಶಿಯವರಿಗೆ ನಿಮಗೆ ಚಂದ್ರನು ಉತ್ತಮ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಇವರು ತುಂಬಾನೇ ಖುಷಿಯಾಗಿಯೇ ಇರ್ತಾರೆ. ಜೊತೆಗೆ ದುಃಖವೂ ಸಹ ಜಾಸ್ತಿ ಇರುತ್ತದೆ. ವೃಷಭ ರಾಶಿಯವರ ಅಧಿಪತಿ ಶುಕ್ರ ಆಗಿರುತ್ತಾನೆ. ಹಾಗಾಗಿ ಇವರು ಅಲಂಕಾರ ಮಾಡುವುದರಲ್ಲಿ ಹೆಚ್ಚು ಗಮನ ಕೊಡ್ತಾರೆ. ಜೊತೆಗೆ ಅಲಂಕಾರ ಪ್ರಿಯರು ಆಗಿರುತ್ತಾರೆ. ಚಂದ್ರನು ವೃಷಭ ರಾಶಿಯಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ ಚಂದ್ರನು 15 ದಿನಗಳವರೆಗೆ ತುಂಬಾನೇ ಸುಂದರವಾಗಿ ಉಳಿಯುತ್ತಾನೆ. ಇನ್ನು ಉಳಿದ 15 ದಿನಗಳ ಕಾಲ ಮಂಕಾಗ್ತಾನಲ್ಲ, ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ 15 ದಿನ ತುಂಬ ಖುಷಿಯಾಗಿಯೇ ಚೆನ್ನಾಗಿರುತ್ತೀರಾ. ಇನ್ನೂ 15 ದಿನಗಳ ಕಾಲ ದಿಢೀರಂತ ನೀವು ಸೈಲೆಂಟ್ ಆಗಿಬಿಡ್ತೀರಾ. ಏನು ಮಾತನಾಡಲು ಆಗದೆ, ಏನು ಮಾಡಲಾಗದೆ ಸುಮ್ಮನಾಗಿ ಬಿಡ್ತೀರಾ. ನಿಮ್ಮ ಜೀವನದಲ್ಲಿ ತುಂಬಾ ದುಃಖ ಬಂದ್ಬಿಡುತ್ತದೆ. ಯಾಕಂದರೆ ಇನ್ನು ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ತುಂಬ ಚೆನ್ನಾಗಿ, ಸುಂದರವಾಗಿ ಕಾಣಿಸಬೇಕೆಂದು, ಮೇಕಪ್ ಮಾಡಿಕೊಳ್ಳಬೇಕೆಂದು ತುಂಬ ಆಸೆ ಇರುತ್ತದೆ. ಮೇಕಪ್ ವಸ್ತುಗಳಿಗೆ ಬಹಳ ಹಣವನ್ನು ಖರ್ಚು ಮಾಡ್ತೀರಾ. ಈ ರೀತಿ ಯೋಚನೆ ಮಾಡುವರು ವೃಷಭ ರಾಶಿಯವರು. ಹಾಗೆಯೇ ಅತಿ ಹೆಚ್ಚು ಕಲೆಗಾರರು ವೃಷಭ ರಾಶಿಯವರೆಂದೇ ಹೇಳಬಹುದು. ಹಲವಾರು ವಿಚಾರಗಳನ್ನು ಭೇದಿಸುವುದರಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ.
ವೃಷಭ ರಾಶಿಯವರು ತುಂಬಾನೇ ಕಲೆಗಾರರು ಹೇಗಿರ್ತಾರೆ ಎಂದು ನೋಡೋದಾದರೆ ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವುದಿಲ್ಲ. ವೃಷಭ ರಾಶಿಯವರು ನೃತ್ಯ, ಸಂಗೀತ, ಪುಸ್ತಕ ಓದುವುದು, ಬರೆಯುವ ಕಲೆ ಹೀಗೆ ನಾನಾ ರೀತಿಯ ಕಲೆಗಳನ್ನು ತಿಳಿದುಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಇವರಿಗೆ ಕಲೆ ಅನ್ನೋದು ಹುಟ್ಟಿದಾಗಿನಿಂದಲೇ ಬಂದ್ಬಿಟ್ಟಿರುತ್ತದೆ. ಹಾಗಾಗಿ ಈ ರಾಶಿಯವರನ್ನ ಕಲೆಗಾರರೆಂದೇ ಹೇಳಬಹುದು. ಇನ್ನು ವೃಷಭ ರಾಶಿಯವರು ಅನೇಕ ವಿಚಾರಗಳನ್ನು ಭೇದಿಸುವುದರಲ್ಲಿ ಇವರು ಎತ್ತಿದ ಕೈ ಎಂದೇ ಹೇಳಬಹುದು. ಇವರು ಯಾವುದೇ ವಿಚಾರಗಳನ್ನು ಮನಸ್ಸಿಟ್ಟು ಬೇಗ ಕಲಿತುಕೊಳ್ಳುತ್ತಾರೆ. ಯಾವುದೇ ವಿಚಾರವಿರಲಿ ಅದರ ಬಗ್ಗೆ ತುಂಬ ಸರ್ಚ್ ಮಾಡ್ತಾರೆ. ಜೊತೆಗೆ ಆ ವಿಷಯಕ್ಕೂ ಆದಷ್ಟು ಬೇಗ ತಿಳಿದುಕೊಳ್ತಾರೆ. ಈ ರೀತಿಯ ಸ್ವಭಾವದವರು ಈ ವೃಷಭ ರಾಶಿಯವರು. ಇನ್ನು ವೃಷಭ ರಾಶಿಯವರು ಪ್ರೀತಿಯ ವಿಚಾರದಲ್ಲಿ ಬಹಳನೇ ನಿರೀಕ್ಷೆ ಮಾಡ್ತಾರೆ. ಈ ರಾಶಿಯವರು ಅಂದರೆ ಈಗ ಯಾರನ್ನಾದರೂ ಲವ್ ಮಾಡ್ತಾರೆ ಅಂದ್ಕೊಳ್ಳಿ, ಇವರು ಯಾರನ್ನ ಸಹ ಅಷ್ಟು ಬೇಗ ಪ್ರೀತಿ ಮಾಡುವುದಿಲ್ಲ. ಒಂದು ವೇಳೆ ಲವ್ ಮಾಡಿದರೆ ಅವರನ್ನು ಯಾವುದೇ ಕಾರಣಕ್ಕೂ ಸಹ ಬಿಡುವುದೇ ಇಲ್ಲ. ಈಗ ಗಂಡ ಹೆಂಡತಿಯಾಗಿದ್ದಲ್ಲಿ ಹೆಂಡತಿ ವೃಷಭ ರಾಶಿಯವರಾಗಿದ್ದರೆ ಗಂಡನಿಂದ ಜಾಸ್ತಿ ಪ್ರೀತಿಯನ್ನು ಬಯಸುತ್ತಾರೆ. ವೃಷಭ ರಾಶಿಯ ಮಕ್ಕಳಿದ್ರೆ ತಂದೆ ತಾಯಿಯನ್ನು ಬಹಳ ಗೌರವಿಸುತ್ತಾರೆ. ಜೊತೆಗೆ ತಂದೆ ತಾಯಿಯ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲವೇ ವೃಷಭ ರಾಶಿಯ ಗಂಡಸರಿದ್ರೆ ಇವರ ತಾಯಿ, ಇವರ ಹೆಂಡತಿ ಮತ್ತು ಇವರ ಮಕ್ಕಳು ಇವರೆಲ್ಲರಿಂದಲೂ ಸಹ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ ಎನ್ನಬಹುದು. ಇನ್ನು ವೃಷಭ ರಾಶಿಯವರು ಇವರ ಕುಟುಂಬದವರನ್ನು ಬಹಳ ಪ್ರೀತಿಯಿಂದ ಅದ್ಭುತವಾಗಿ ನೋಡ್ಕೋತಾರೆ. ಮನೆಯ ಸದಸ್ಯರಿಂದ ಎಲ್ಲರ ಪ್ರೀತಿಯನ್ನು ಇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ವೃಷಭ ರಾಶಿಯವರು ಹೇಗೆ ಅಂದರೆ, ಮನೆಯ ಸದಸ್ಯರೆಲ್ಲರೂ ನನ್ನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ, ಹಾಗೆಯೇ ನನ್ನ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟಿದ್ದಾರೆ, ನಾನು ಸಹ ಅವರನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಎನ್ನುವಂಥ ಹೃದಯವುಳ್ಳವರು. ಹಾಗಾಗಿ ವೃಷಭ ರಾಶಿಯವರಿಗೆ ಇವರ ಜೀವನ ತುಂಬಾ ಚೆನ್ನಾಗಿರುತ್ತದೆ. ಅವರ ಕುಟುಂಬದಲ್ಲಿ ಕಲಹಗಳು ಅನ್ನೋದು ಇರೋದಿಲ್ಲ. ಹಾಗೆಯೇ ಇವರ ಕುಟುಂಬದಲ್ಲಿ ಜಗಳ ಬರೋದಿಲ್ಲ. ಇವರು ತನ್ನ ಕುಟುಂಬವನ್ನು ತುಂಬ ಪ್ರೀತಿ ಮಾಡ್ತಾರೆ. ಇವರ ಕುಟುಂಬವನ್ನು ಬಹಳ ಚೆನ್ನಾಗಿ ನೋಡ್ಕೋತಾರೆ. ಬೇರೊಬ್ಬರ ಮುಂದೆ ಇವರ ಕುಟುಂಬವನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಇನ್ನು ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಇವರು ಹಣ ಉಳಿಸೋದ್ರಲ್ಲಿ ಎತ್ತಿದ ಕೈ ಎನ್ನಬಹುದು. ವೃಷಭ ರಾಶಿಯವರು ತುಂಬಾ ಕಂಜ್ಯೂಸ್ ಅಂತಾನೆ ಹೇಳ್ಬೋದು. ಹಣವನ್ನು ಜಾಸ್ತಿ ಖರ್ಚು ಮಾಡಲ್ಲ, ಸ್ವಲ್ಪವೇ ಖರ್ಚು ಮಾಡ್ತಾರೆ. ಆದರೆ ಖರ್ಚು ಮಾಡಲೇಬೇಕಾದ ಸಮಯದಲ್ಲಿ ತುಂಬ ಖರ್ಚು ಮಾಡಿಬಿಡ್ತಾರೆ. ಇಂತಹ ಮನಸ್ಸುಳ್ಳವ ಸ್ವಭಾವದವರು ವೃಷಭ ರಾಶಿಯವರು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಸಹ ವೃಷಭ ರಾಶಿಯಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲವೂ ನಡೆಯುತ್ತಿದ್ರೆ ಅನ್ನಿಸಿದರೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಬೆಟ್ಟದಷ್ಟು ದುಡಿದು ಆದರೆ ಕೈಯಲ್ಲಿ ಬಿಡಿಗಾಸಿಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರೇ ಬೆನ್ನಿಗೆ ಚೂರಿ ಹಾಕುವ ದ್ರೋಹ. ಕುಟುಂಬಕ್ಕಾಗಿ ಕಷ್ಟಪಟ್ಟು ದುಡಿದು ಹೋದರೂ ಕೊನೆಗೆ ಸಿಗುವುದು ಕೇವಲ ಅಪವಾದ. ಇದೇನೇ ವೃಷಭ ರಾಶಿಯವರ ಹಣೆಬರಹ. ಹೊರಗಡೆ ರಾಜರಂತೆ ಕಾಣುವ ನೀವು ಒಳಗೆ ಇನ್ಯಾರಿಗೂ ಹೇಳಿಕೊಳ್ಳಲಾಗದ ನೋವಿನ ಬೆಂಕಿಯಲ್ಲಿ ಯಾಕೆ ಬೇಯುತ್ತಿದ್ದೀರಿ? ಆತ್ಮೀಯ ವೃಷಭ ರಾಶಿಯವರೇ, ನೀವು ಸಾಕ್ಷಾತ್ ಭೂಮಿ ತಾಯಿಯ ಸ್ವರೂಪ. ಈ ಜಗತ್ತಿನಲ್ಲಿ ಯಾರಾದರೂ ತಾಳ್ಮೆಗೆ ಇನ್ನೊಂದು ಹೆಸರೇನು ಅಂತ ಕೇಳಿದ್ದಾರೆ ಅಂದರೆ ಅದು ವೃಷಭ ರಾಶಿ ಅಂತ ಕಣ್ಣು ಮುಚ್ಚಿ ಹೇಳಬಹುದು. ಕಷ್ಟಪಟ್ಟು ದುಡಿಯುವುದರಲ್ಲಿ ನಿಮಗೆ ನೀವೇ ಸಾಟಿ. ಒಂದು ಕೆಲಸ ಹಿಡಿದರೆ ಅದು ಮುಗಿಯುವವರೆಗೂ ಬಿಡದ ಛಲ ನಿಮ್ಮದು. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಗಾಂಭೀರ್ಯವಿದೆ, ನಿಮ್ಮ ನಡೆಯಲ್ಲಿ ಒಂದು ರಾಜಾರೋಷವಿದೆ. ಆದರೆ ಆತ್ಮೀಯ ವೃಷಭ ರಾಶಿಯವರೇ, ಒಮ್ಮೆ ನಿಮ್ಮನ್ನು ನೀವೇ ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿ. ರೈತನಂತೆ ದುಡಿಯುವ ನೀವು ಇಂದು ಯಾಕೆ ಆರ್ಥಿಕವಾಗಿ ಪರದಾಡುತ್ತಿದ್ದೀರಿ? ಶುಕ್ರದೆಸೆಯ ಅಧಿಪತಿಯಾದ ನೀವು ಕುಬೇರನಂತೆ ಬದುಕಬೇಕಾದವರು. ಆದರೆ ಇಂದು ಯಾಕೆ ಸಾಲದ ಸುಳಿಯಲ್ಲಿ ಅಥವಾ ಹಣಕಾಸಿನ ಮುಗ್ಗಟ್ಟಿನಲ್ಲಿ ಸಿಲುಕಿ ಒದ್ದಾಡುತ್ತಿದ್ದೀರಿ? ನಿಮ್ಮನ್ನು ನಂಬಿ ಬಂದವರಿಗೆ ಜೀವವನ್ನೇ ಕೊಡುವ ನಿಮಗೆ ಪ್ರತಿಯಾಗಿ ಸಿಗುತ್ತಿರುವುದು ಬರೀ ಕಣ್ಣೀರು ಮತ್ತು ಮೋಸವೇಕೆ? ವೃಷಭ ರಾಶಿಯವರೇ, ಇವತ್ತು ನೀವು ಒಂದು ಕಹಿ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಇಂದಿನ ಈ ದುಸ್ಥಿತಿಗೆ, ನಿಮ್ಮ ಸೋಲುಗಳಿಗೆ ಗ್ರಹಗಳ ಕಾಟಕ್ಕಿಂತ ಹೆಚ್ಚಾಗಿ ನಿಮ್ಮದೇ ಆದ ಒಂದು ಗುಪ್ತ ಸ್ವಭಾವ ಕಾರಣವಾಗಿದೆ. ಹೌದು, ನಿಮ್ಮ ಏಳಿಗೆಯನ್ನು ತಡೆಯುತ್ತಿರುವುದು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುವ ಒಂದು ಅಪಾಯಕಾರಿ ದೌರ್ಬಲ್ಯ. ಈ ಒಂದು ಗುಣ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆ ಅಂದರೆ, ನೀವು ಬಂಗಾರದ ಗಣಿಯ ಮೇಲೆ ಕುಳಿತಿದ್ದರೂ ಭಿಕ್ಷೆ ಬೇಡುವ ಪರಿಸ್ಥಿತಿಯನ್ನು ನೀವೇ ತಂದುಕೊಳ್ಳುತ್ತಿದ್ದೀರಿ.
ಆ ಒಂದು ಗುಣ ಯಾವುದು? ರಾಜಯೋಗವನ್ನು ಅನುಭವಿಸಬೇಕಾದ ನಿಮ್ಮನ್ನು ಇಂದು ಸೇವಕರಿಗಿಂತ ಕಷ್ಟಪಡುವಂತೆ ಮಾಡಿರುವ ಆ ರಹಸ್ಯವೇನು? ಮತ್ತೆ ನೀವು ನಿಮ್ಮ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಮಾಡಬೇಕಾದ ಆ ನಿರ್ಣಾಯಕ ಬದಲಾವಣೆ ಏನು? ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಇದನ್ನು ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ದಿಕ್ಸೂಚಿ. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಕಂಡು ಯಾಕೆ ಅಸೂಯೆ ಪಡುತ್ತೆ, ನಿಮ್ಮಲ್ಲಿರುವ ದೈವಿಕ ಶಕ್ತಿ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಕುಬೇರ ದೇವ ಅಂತ ಕಮೆಂಟ್ ಮಾಡಿ. ವೃಷಭ ರಾಶಿಯವರೇ, ನಿಮ್ಮದು ಸ್ಥಿರ ಸ್ವಭಾವ. ಎಂತಹ ಬಿರುಗಾಳಿ ಬಂದರೂ ಜಗ್ಗದ ಬಂಡೆ ನೀವು. ಮೊದಲನೆಯದಾಗಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ಪರಿಶ್ರಮ. ಬೇರೆ ರಾಶಿಯವರು ಕಷ್ಟ ಅಂತ ಕೆಲಸ ಬಿಟ್ಟು ಓಡಿ ಹೋದರೆ ವೃಷಭ ರಾಶಿಯವರು ಮಾತ್ರ ಆ ಕೆಲಸವನ್ನು ಮುಗಿಸಿಯೇ ತೀರುತ್ತಾರೆ. ಸೋಮಾರಿತನ ನಿಮ್ಮ ಶತ್ರು, ದುಡಿಮೆಯೇ ನಿಮ್ಮ ದೇವರು. ಎರಡನೆಯದಾಗಿ ನಿಮ್ಮ ವಿಶ್ವಾಸಾರ್ಹತೆ. ವೃಷಭ ರಾಶಿಯವರು ಯಾರಿಗಾದರೂ ಮಾತು ಕೊಟ್ಟರೆ ಪ್ರಾಣ ಹೋದರೂ ಆ ಮಾತನ್ನು ಉಳಿಸಿಕೊಳ್ಳುತ್ತಾರೆ. ಸ್ನೇಹಕ್ಕೆ, ಪ್ರೀತಿಗೆ, ಸಂಬಂಧಕ್ಕೆ ನೀವು ಕೊಡುವ ಬೆಲೆ ಮತ್ತು ಗೌರವ ಅಷ್ಟಿಷ್ಟಲ್ಲ. ಮೂರನೆಯದಾಗಿ ನಿಮ್ಮ ಸೌಂದರ್ಯ ಪ್ರಜ್ಞೆ ಮತ್ತು ಕಲಾಭಿರುಚಿ. ಶುಕ್ರನು ನಿಮ್ಮ ಅಧಿಪತಿಯಾಗಿರುವುದರಿಂದ ನಿಮಗೆ ಸಂಗೀತ, ಕಲೆ, ರುಚಿಕರವಾದ ಊಟ ಮತ್ತು ಐಷಾರಾಮಿ ಜೀವನದ ಬಗ್ಗೆ ವಿಶೇಷ ಆಸಕ್ತಿ ಇರುತ್ತದೆ. ಇಷ್ಟೆಲ್ಲ ಅದ್ಭುತ ಗುಣಗಳಿರುವ ನೀವು, ನಿಮ್ಮ ಕುಟುಂಬದ ಆಧಾರ ಸ್ತಂಭವಾಗಿರುವ ನೀವು ಇಂದು ಯಾಕೆ ಒಂಟಿತನವನ್ನು ಅನುಭವಿಸುತ್ತಿದ್ದೀರಿ? ಈಗ ಆ ಅಸಲಿ ಸತ್ಯವನ್ನು, ನಿಮ್ಮ ಬದುಕಿನ ಆಳವಾದ ಗುಟ್ಟನ್ನು ಒಡೆಯುವ ಸಮಯ ಬಂದಿದೆ. ವೃಷಭ ರಾಶಿಯವರೇ, ನಿಮ್ಮನ್ನು ಯುದ್ಧದಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮನ್ನು ಸೋಲಿಸುತ್ತಿರುವುದು, ನಿಮ್ಮನ್ನು ಕುಗ್ಗಿಸುತ್ತಿರುವುದು ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ. ಅದೇ ರೀತಿಯಾದ ಮೊಂಡುತನ ಮತ್ತು ಬದಲಾವಣೆ, ಒಗ್ಗಿಕೊಳ್ಳದ ಜಡತ್ವ. ಕೇಳಲು ಇದು ಸರಳ ಅನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಶಾಪವಾಗಿದೆ. ವೃಷಭ ರಾಶಿಯವರಿಗೆ ಒಂದು ಸಾರಿ ಮನಸ್ಸಿಗೆ ಫಿಕ್ಸ್ ಆದರೆ ಮುಗಿಯಿತು. ಬ್ರಹ್ಮ ಬಂದು ಕೇಳಿದರೂ ಕೇಳಲ್ಲ. ನಾನು ಹಿಡಿದ ಮೂಲಕ್ಕೆ ಮೂರೇ ಕಾಲು ಅನ್ನೋ ಹಠ ಇದೆಯಲ್ಲ, ಇದು ನಿಮ್ಮನ್ನು ಎಷ್ಟೋ ಕಡೆಗಣಿಸಿದೆ ನಿಜ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಹಾಳು ಮಾಡಿದೆ. ಜಗತ್ತು ಬದಲಾಗುತ್ತಿದೆ, ಆದರೆ ನೀವು ಹಳೆಯ ಪದ್ಧತಿಯನ್ನೇ, ಹಳೆಯ ನಂಬಿಕೆಯನ್ನೇ ಇಟ್ಟುಕೊಂಡು ಕೂತಿದ್ದೀರಿ. ಯಾರು ನಿಮ್ಮನ್ನು ಭಾವನಾತ್ಮಕವಾಗಿ ಬಳಸಿಕೊಳ್ಳುತ್ತಿದ್ದಾರೋ ಅಂತ ಗೊತ್ತಿದ್ರೂ ಆ ಸಂಬಂಧವನ್ನು ಕಳೆದುಕೊಳ್ಳಲು ನಿಮಗೆ ಮನಸ್ಸು ಬರುವುದಿಲ್ಲ. ಬದಲಾವಣೆಯನ್ನು ಕಂಡ್ರೆ ನಿಮಗೆ ಭಯ. ಹೊಸ ರಿಸ್ಕ್ ತೆಗೆದುಕೊಳ್ಳಲು ನೀವು ಹಿಂಜರಿಯುತ್ತೀರಿ. ಇದ್ದದ್ದೇ ಸಾಕು, ರಿಸ್ಕ್ ಯಾಕೆ ಬೇಕು ಅನ್ನೋ ನಿಮ್ಮ ಈ ಸೇಫ್ ಝೋನ್ ಮನಸ್ಥಿತಿ ಇದೆಯಲ್ಲ, ಇದೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಆಗಲು ಬಿಡುತ್ತಿಲ್ಲ. ಈ ಅತಿಯಾದ ಹಠ ಮತ್ತು ಬದಲಾವಣೆಯ ಭಯ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ ವೃತ್ತಿ ಜೀವನದಲ್ಲಿ ಹಿನ್ನಡೆ. ನೀವು ಒಂದೇ ಕಂಪನಿಯಲ್ಲಿ, ಒಂದೇ ಬಿಸ್ನೆಸ್ನಲ್ಲಿ ವರ್ಷಗಟ್ಟಲೆ ದುಡಿಯುತ್ತೀರಿ. ಸಂಬಳ ಹೆಚ್ಚಾಗದಿದ್ದರೂ, ಲಾಭ ಬರದಿದ್ದರೂ ಪರವಾಗಿಲ್ಲ, ಇದು ಸೇಫ್ ಆಗಿದೆ ಅಂತ ಅಲ್ಲೇ ಕೊಳೆಯುತ್ತೀರಿ. ನಿಮಗಿಂತ ಕಡಿಮೆ ಅರ್ಹತೆ ಇರುವವರು ರಿಸ್ಕ್ ತೆಗೆದುಕೊಂಡು ನಿಮ್ಮ ಕಣ್ಣ ಮುಂದೆಯೇ ಬಾಸ್ ಆಗಿ ಮೆರೆಯುತ್ತಾರೆ. ಆದರೆ ನೀವು ಮಾತ್ರ ನಿಮ್ಮ ಅದೇ ಹಳೆಯ ಕುರ್ಚಿಯಲ್ಲಿ, ಹಳೆಯ ಸಂಬಳದಲ್ಲಿ ಒದ್ದಾಡುತ್ತಿರುತ್ತೀರಿ. ಎರಡನೆಯದಾಗಿ ತಪ್ಪು ಜನರ ಸಹವಾಸ ಮತ್ತು ದ್ರೋಹ. ನಿಮ್ಮ ಹಠ ಎಷ್ಟಿದೆ ಅಂದರೆ, ನೀವು ಯಾರನ್ನಾದರೂ ನಂಬಿದರೆ ಅವರು ಕಳ್ಳರೇ ಆಗಿರಲಿ ಅವರನ್ನು ಬಿಟ್ಟು ಕೊಡುವುದಿಲ್ಲ. ನಿಮ್ಮ ಮನೆಯವರೇ, ಸ್ನೇಹಿತರೇ ನಿಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ಸಾಕ್ಷಿ ಸಮೇತ ಸಿಕ್ಕರೂ ನೀವು ಅದನ್ನು ನಂಬುವುದಿಲ್ಲ. ಅವರು ಬದಲಾಗುತ್ತಾರೆ ಎಂದು ಕಾಯುತ್ತಾ ನಿಮ್ಮ ಹಣ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೀರಿ. ಮೂರನೆಯದಾಗಿ ಆರೋಗ್ಯ ಮತ್ತು ಮಾನಸಿಕ ಒತ್ತಡ. ನಿಮ್ಮ ಕೋಪ ಮತ್ತು ಹಠವನ್ನು ನೀವು ಹೊರಗೆ ತೋರಿಸದೆ ಒಳಗೆ ನುಂಗಿಕೊಳ್ಳುತ್ತೀರಿ. ಇದು ಥೈರಾಯ್ಡ್, ಗಂಟಲು ನೋವು ಅಥವಾ ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಯಾರಿಗೂ ಬಗ್ಗಿ ನಡೆಯಲ್ಲ ಅನ್ನೋ ನಿಮ್ಮ ಅಹಂ ನಿಮ್ಮನ್ನು ಒಂಟಿಯನ್ನಾಗಿ ಮಾಡುತ್ತಿದೆ. ವೃಷಭ ರಾಶಿಯವರೇ, ಸಾಕು ಮಾಡಿ ಈ ಮೊಂಡುತನವನ್ನು. ಕಾಲಕ್ಕೆ ತಕ್ಕಂತೆ ಬದಲಾಗದಿದ್ದರೆ ಕಾಲವೇ ನಿಮ್ಮನ್ನು ತುಳಿದು ಹಾಕುತ್ತದೆ. ನೀವು ಮತ್ತೆ ಎದ್ದು ನಿಲ್ಲಬೇಕು. ನಿಮ್ಮ ರಾಶ್ಯಾಧಿಪತಿ ಶುಕ್ರನಂತೆ ಐಶ್ವರ್ಯವನ್ನು ಅನುಭವಿಸಬೇಕು ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ, ಬದಲಾವಣೆಯ ಬದುಕಿನ ನಿಯಮ ಎಂದು ಒಪ್ಪಿಕೊಳ್ಳಿ. ಹೊಸ ಅವಕಾಶಗಳು ಬಂದಾಗ, ಹೊಸ ಟೆಕ್ನಾಲಜಿ ಬಂದಾಗ ಅದಕ್ಕೆ ಒಗ್ಗಿಕೊಳ್ಳಿ. ಹಳೆಯದನ್ನೇ ಹಿಡಿದು ನೇತಾಡಬೇಡಿ. ರಿಸ್ಕ್ ತೆಗೆದುಕೊಳ್ಳಲು ಭಯಪಡಬೇಡಿ. ನೆನಪಿಡಿ, ಹಡಗು ದಡದಲ್ಲಿದ್ದರೆ ಸೇಫ್, ಆದರೆ ಹಡಗು ಇರೋದು ದಡದಲ್ಲಿ ನಿಲ್ಲೋದಕ್ಕಲ್ಲ, ಸಮುದ್ರವನ್ನು ದಾಟುವುದಕ್ಕೆ. ನೀವು ಸಮುದ್ರವನ್ನು ಆಳಬೇಕಾದವರು. ಎರಡನೆಯದಾಗಿ, ಕುರುಡು ನಂಬಿಕೆಯನ್ನು ಬಿಟ್ಟು ಬಿಡಿ. ಯಾರೇ ಆಗಿರಲಿ, ಹಣದ ವಿಷಯದಲ್ಲಿ ಮತ್ತು ಸಂಬಂಧದ ವಿಷಯದಲ್ಲಿ ಕಣ್ಣು ಮುಚ್ಚಿ ನಂಬಬೇಡಿ. ಲೆಕ್ಕಾಚಾರವಿರಲಿ, ಭಾವನೆಗಳಿಗೆ ಬೆಲೆ ಕೊಡಿ, ಆದರೆ ಭಾವನೆಗಳೇ ನಿಮ್ಮನ್ನು ಆಳಲು ಬಿಡಬೇಡಿ. ಯಾರು ನಿಮ್ಮ ಬೆಳವಣಿಗೆಗೆ ಅಡ್ಡಿ ಆಗುತ್ತಿದ್ದಾರೋ, ಅವರು ಎಷ್ಟೇ ಹತ್ತಿರದವರಾದರೂ ಅವರನ್ನು ದೂರ ಇಡುವ ಕಠಿಣ ನಿರ್ಧಾರ ಮಾಡಿ.
ಮೂರನೆಯದಾಗಿ ಸ್ಮಾರ್ಟ್ ವರ್ಕ್ ಕಲಿಯಿರಿ. ಕೇವಲ ಕತ್ತೆಯಂತೆ ದುಡಿದರೆ ಸಾಲದು, ಕುದುರೆಯಂತೆ ಓಡಬೇಕು. ಶ್ರಮದ ಜೊತೆಗೆ ತಂತ್ರಗಾರಿಕೆ ಇರಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಡೆ ಮಾತ್ರ ನಿಮ್ಮ ಶಕ್ತಿಯನ್ನು ಹಾಕಿ. ವ್ಯರ್ಥವಾದ ಜಾಗದಲ್ಲಿ ವಜ್ರವನ್ನು ಹುಡುಕುತ್ತಾ ಕೂಡಬೇಡಿ. ವೃಷಭ ರಾಶಿಯವರೇ, ನೀವು ತಾಳ್ಮೆಯ ಶಿಖರ, ಆದರೆ ಆ ತಾಳ್ಮೆ ದೌರ್ಬಲ್ಯವಾಗಬಾರದು. ಭೂಮಿಯನ್ನೇ ಉಳುವ ಶಕ್ತಿ ನಿಮಗಿದೆ ಅಂದ ಮೇಲೆ ನಿಮ್ಮ ಹಣೆಬರಹವನ್ನು ತಿದ್ದಿ ಬರೆಯುವ ಶಕ್ತಿ ನಿಮಗಿಲ್ಲವೇ? ಖಂಡಿತ ಇದೆ. ಇಂದಿನಿಂದ ನಿಮ್ಮ ಹಠವನ್ನು ನಿಮ್ಮ ಗೆಲುವಿನ ಕಡೆ ತಿರುಗಿಸಿ. ನಾನು ಗೆದ್ದೇ ತೀರುತ್ತೇನೆ ಅನ್ನುವ ಹಠ ಹಿಡೀರಿ. ಅದು ಬಿಟ್ಟು ನಾನು ಬದಲಾಗಲ್ಲ ಅನ್ನೋ ಹಠ ಬೇಡ. ಯಾವಾಗ ನೀವು ಈ ಬದಲಾವಣೆಗೆ ತೆಗೆದುಕೊಳ್ಳುತ್ತೀರೋ ಆ ದಿನವೇ ನಿಮ್ಮ ಜೀವನದ ಬಂಗಾರದ ಬಾಗಿಲು ತೆರೆಯುತ್ತದೆ. ನಿಮ್ಮನ್ನ ಕಂಡು ಆಡಿಕೊಂಡವರು, ನಿಮ್ಮನ್ನ ದಡ್ಡ ಎಂದು ಕರೆದವರು ನಾಳೆ ನಿಮ್ಮ ಐಶ್ವರ್ಯವನ್ನು ಕಂಡು ತಲೆ ತಗ್ಗಿಸುವಂತೆ ನೀವು ಬೆಳೆಯಬೇಕು. ಸ್ನೇಹಿತರೆ, ವೃಷಭ ರಾಶಿಯವರ ಬದುಕಿನ ಈ ಕಟು ಸತ್ಯಗಳು ನಿಮಗೆ ಹತ್ತಿರ ಅನಿಸಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಈ ಮೊಂಡುತನದಿಂದ ಏನಾದರೂ ಕಳೆದುಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಇಂತಹ ಅದ್ಭುತ ಮಾಹಿತಿಯನ್ನು ನೀಡಲು ಶಕ್ತಿ ತುಂಬುತ್ತದೆ. ಮತ್ತು ನಿಮ್ಮ ಪರಿಚಯದಲ್ಲಿರುವ ವೃಷಭ ರಾಶಿಯವರಿಗೂ ನಿಮ್ಮ ಕುಟುಂಬದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಬದಲಾಗಲು ಒಂದು ಅವಕಾಶ ಕೊಡಿ. ಜ್ಯೋತಿಷದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲು, ನಿಮ್ಮ ಬದುಕಿನ ರಹಸ್ಯಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಐಕಾನ್ ಒತ್ತಿ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮ್ಮ ಹಠದಿಂದ ನೀವು ಗೆದ್ದಿದ್ದೀರಾ ಅಥವಾ ಸೋತಿದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಅನುಭವ ಬೇರೆಯವರಿಗೆ ಪಾಠವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.